Hello children, welcome to English class. Now I am going to explain a hero first prose. A hero is written by R.K. Narayan. R.K. Narayan wrote so many books, novels and fiction, story in English. His famous works are Malgudi Days and then a Day with an Astrologer, this is one of the story, A Guide and Dark Night. These are the famous stories which is written by R.K. Narayan. A Hero, this is one of the beautiful story which is written by R.K. Narayan. Directly I am going to explain the story of A Hero. For Swami, events took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who, while returning home by the jungle path, came face to face. The paragraph described the fight the boy had with the tiger and his flight up the tree where he stayed half a day till some people came that way and killed the tiger. ಎ ಹೀರೋ ಪಾಠದಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ಯಾವುದು ಅನ್ನೋದು ಫಸ್ಟ್ ಈ ಒಂದು ಪ್ಯಾರಾಗ್ರಾಫ್ ಏನು ಹೇಳುತ್ತೆ, ಸ್ವಾಮೀಸ್ ಫಾದರ್ ನಡುವೆ ಒಂದು ಸಂಭಾಷಣೆ ನಡೀತಾ ಇರುವಂಥ ಒಂದು ಸಿಚುವೇಶನ್. ಸ್ವಾಮೀಸ್ ಫಾದರ್ ನ್ಯೂಸ್ ಪೇಪರನ್ನು ಓದ್ತಾ ಇದ್ದಾರೆ ಬೆಳಿಗ್ಗೆ. ಮಗನೂ ಅಲ್ಲೇ ಕೂತ್ಕೊಂಡಿದ್ದಾನೆ, ಅವನು ಸ್ಟಡಿಯ ಪರ್ಪಸ್ ಕೂತ್ಕೊಂಡಿದ್ದಾನೆ. ಸ್ವಾಮಿ ಫಾದರ್ ನ್ಯೂಸ್ ಪೇಪರನ್ನು ಓದ್ತಾ ಲುಕ್ಡ್ ಓವರ್ ಅನ್ಎಕ್ಸ್ಪೆಕ್ಟ್ ಈ ಒಂದು ಘಟನೆ ಸ್ವಾಮಿಯ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವನ್ನು ತಂದಂಥ ಘಟನೆ ಅಂತ ಹೇಳ್ತಾರೆ ರೈಟರ್. ಲುಕ್ಡ್ ಓವರ್ ಅಂದರೆ ಅವನು ಪೇಪರನ್ನು ಓದ್ತಾ ಮಧ್ಯದಲ್ಲೇ ಬಿಟ್ಟು ತಲೆ ಎತ್ತಿ ನೋಡಿದ, ಸ್ವಾಮಿ ಕಡೆ ನೋಡಿದ. ಅವನು ಹಾಲ್ ಲ್ಯಾಂಪ್ನ ಅಂಡರಲ್ಲಿ ನ್ಯೂಸ್ ಪೇಪರನ್ನು ಓದ್ತಾ ಇದ್ದ. ಸ್ವಾಮಿ, ನೋಡಪ್ಪ, ಒಂದು ನ್ಯೂಸ್ ಪೇಪರಲ್ಲಿ ಒಂದು ಸ್ಟೋರಿ ಬಂದಿದೆ, ಘಟನೆ ಬಂದಿದೆ, ನಿಜವಾದ ಘಟನೆ ಬಂದಿದೆ. ನ್ಯೂಸ್ ಪೇಪರ್, ಸ್ವಾಮಿ ಲಿಸನ್ ಟು ದಿಸ್, ನೋಡಪ್ಪ ಈ ಒಂದು ಸ್ಟೋರಿ ಕಡೆ ಗಮನ ಕೊಡು, ಕೇಳಿಸ್ಕೊ ಅಂತ ಹೇಳಿದರು. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್. ಇದು ಸ್ಟೋರಿ ಯಾರ ಬಗ್ಗೆ ಅಂದರೆ, ಒಬ್ಬ ವಿಲೇಜ್ ಲ್ಯಾಡ್ ಅಂದರೆ ಬಾಯ್, ಒಂದು ಹಳ್ಳಿಯ ಹುಡುಗನ ಒಂದು ಕತೆ ಬಂದಿದೆ. ಅವನು ಜಂಗಲ್ ಪಾತಲ್ಲಿ ಮನೆಗೆ ಹಿಂತಿರುಗುತ್ತಿರುವಂಥ ಸಂದರ್ಭ ಜಂಗಲ್ ಪಾತಲ್ಲಿ ಮನೆಗೆ ಹಿಂತಿರುಗುತ್ತಿರುವಂಥ ಸಂದರ್ಭದಲ್ಲಿ ಒಂದು ಹುಲಿಯನ್ನು ಎದುರಿಸಬೇಕಾಗತ್ತೆ. ಆ ಹುಲಿ ಜೊತೆ ಫೇಸ್ ಟು ಫೇಸ್ ಹೋರಾಡಿಬಿಟ್ಟು ಒಟ್ಟಾರೆ ಅಲ್ಲಿ ಸ್ಟೋರಿ ಏನಿದೆ ನ್ಯೂಸ್ ಪೇಪರಲ್ಲಿ ಬಂದಿರೋದು ಅಂದರೆ, ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ಒಂದು ಬಾಯ್, a village lad fight with the tiger as a brave and with the tiger and his fight up the tree where he stayed half a day. ಫೈಟ್ ಮಾಡಿ ಆ ಹುಲಿಯ ಜೊತೆ ಫೈಟ್ ಮಾಡಿದವನು ಹಾಫ್ ಡೇ, ಅರ್ಧ ದಿನ ಒಂದು ಮರವನ್ನು, ಅದರ ಪಕ್ಕದಲ್ಲಿರುವಂಥ ಒಂದು ಮರವನ್ನು ಏರಿ ಕುಳಿತುಕೊಂಡ. ಎಲ್ಲಿ ತನಕ ಕೂತ್ಕೊಂಡ? ಆ ಊರಿನ ಕೆಲವು ಜನ ಬಂದು ಹುಲಿಯನ್ನು ಸಾಯಿಸಿ ಅವನನ್ನು ಕೆಳಗಿಳಿಸೋ ತನಕ ಅವನು ಆ ಒಂದು ಮರದ ಮೇಲೆ ಕೂತ್ಕೊಂಡ ಅಂತ ಹೇಳ್ತಾರೆ ಇಲ್ಲಿ ಕವಿ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಎ ಸ್ವಾಮಿ ಫಿಕ್ಸ್ಡ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದ್ಯಾಟ್? ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಇದನ್ನು ಓದ್ತಾ ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಡ್ಲಿ. ಇದು ಸ್ಟೋರಿಯನ್ನು, ವಿಲೇಜ್ ಲ್ಯಾಡ್ನ ಸ್ಟೋರಿಯನ್ನು ಓದ್ತಾ ಮಗನ ಕಡೆದು ಫಿಕ್ಸ್ಡ್ಲಿ ಅಂದರೆ ತದೇಕ ಚಿತ್ತದಿಂದ ಮಗನನ್ನು ನೋಡಿ ಹೇಳಿದ್ರಂತೆ, ವಾಟ್ ಯು ಸೇ ಟು ದ್ಯಾಟ್? ಇದ್ರ ಬಗ್ಗೆ ನಿನಗೇನು ಅನ್ಸುತ್ತೆ, ನೀನೇನು ಹೇಳ್ತೀಯ? ಎಲ್ಲ ತಂದೆ ತಾಯಿಯಂದಿರು ಏನು ನಿರೀಕ್ಷೆ ಮಾಡ್ತಾರೆ, ಮಕ್ಕಳು ಸಹ ಇತರರಂತೆ ಇರಬೇಕು, ಉಳಿದವರಿಗೆ ಹೋಲಿಸುವ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಸ್ವಾಮಿ ನ್ಯೂಸ್ ಪೇಪರಲ್ಲಿ ಬರ್ತಿರುವಂಥ ಬಾಯ್ಗೆ ತನ್ನ ಮಗನನ್ನು ಹೋಲಿಸುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಿನಗೇನು ಅನಿಸುತ್ತೆ ಅವನ ಧೈರ್ಯದ ಬಗ್ಗೆ? ವಾಟ್ ಯು ಸೇ ಟು ದ್ಯಾಟ್? ಇದ್ರ ಬಗ್ಗೆ ನಿನಗೇನು ಅನಿಸುತ್ತೆ ಈ ಸ್ಟೋರಿ ಬಗ್ಗೆ ಅಂತ ಹೇಳ್ತಾ ಇದ್ದಾನೆ. ಸ್ವಾಮಿ ಸೆಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ
very strong and grown up person, not a boy at all. How could a boy fight a tiger? Swami said. ಸ್ವಾಮಿ ಹೇಳಿದೆ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬಿನ್ ಎ ವೆರಿ ಸ್ಟ್ರಾಂಗ್. ಇವನು ಬಹಳ ಶಕ್ತಿಶಾಲಿ ಆಗಿರಬೇಕು ಹುಡುಗ ಅಂತ ಹೇಳಿದ್ರಲ್ಲ. ಇಲ್ಲ ಅವನು ಒಬ್ಬ ಬಾಯ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಗ್ರೋನ್ ಅಪ್ ಪರ್ಸನ್, ಒಬ್ಬ ಯುವಕ ಅಥವಾ ಶಕ್ತಿಶಾಲಿ ಮನುಷ್ಯನ ಆಗಿರಬೇಕು. ನಾಟ್ ಎ ಬಾಯ್ ಎಟ್ ಆಲ್. ಒಬ್ಬ ಹುಡುಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದೋ ಶಕ್ತಿಶಾಲಿ ಆಗಿರಬೇಕು, ಇಲ್ಲ ಅವನು ವಿಪರೀತ ಭಾಳಷ್ಟು ಶಕ್ತಿಯನ್ನು ಹೊಂದಿದ್ದವನಾಗಿರಬೇಕು, ಇಲ್ಲ ಅವನೊಬ್ಬ ಈಗಾಗಲೇ ವಯಸ್ಸಿಗೆ ಬಂದಿರುವಂಥ ಒಬ್ಬ ವ್ಯಕ್ತಿ ಆಗಿರಬೇಕು ಅಂತ ಹೇಳ್ತಾನೆ. ಹೌ ಕುಡ್ ಬಾಯ್ ಫೈಟ್ ಎ ಟೈಗರ್? ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಹೇಗೆ ಒಬ್ಬ ಹುಡುಗ ಟೈಗರ್ ಜೊತೆ ಫೈಟ್ ಮಾಡೋದಕ್ಕಾಗತ್ತೆ? ಯು ಥಿಂಕ್ ಯು ಆರ್ ವಾಯ್ಸರ್ ದೆನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನೀರ್ಡ್. ಏನು ನೀನು ನ್ಯೂಸ್ ಪೇಪರ್ಗಿಂತ ಬುದ್ಧಿವಂತ ಅಂತ ಅಂದ್ಕೊಂಡ್ಬಿಟ್ಟಿದ್ದೀಯಾ ಅಂತ ಫಾದರ್ ಒಂದು ರೂಡಾಗಿ ಹೇಳ್ತಾರೆ. ಸ್ನೀರ್ಡ್ ಅಂತಂದರೆ ಇಲ್ಲಿ ಸ್ಪೀಕಿಂಗ್ ಎ ವೆರಿ ಅನ್ಕೈಂಡ್ ವೇ, ತುಂಬ ದಯೆಯನ್ನು ತೋರಿಸ್ತೀವಿ, ಮುಖಕ್ಕೆ ಹೊಡೆದಂಗೆ ಮಾತಾಡ್ತಾ ಇದ್ದಾರೆ. ಅಪ್ಪ ಮಗನನ್ನು ನೋಡಿ, ನೀನೇನು ನ್ಯೂಸ್ ಪೇಪರ್ಗಿಂತ ದೊಡ್ಡವನ ಅಂತ ಹೇಳ್ತೀವಿ. ಎಲ್ಲ ಬಾಯ್ ಅಂತ ಕೊಟ್ಟಿದ್ದಾರೆ ನ್ಯೂಸ್ ಪೇಪರಲ್ಲಿ, ನಾವು ನಂಬಬೇಕು ಅನ್ನೋ ಅರ್ಥದಲ್ಲಿ ಇವನು ಹೇಳ್ತಾ ಇದ್ದಾನಪ್ಪ. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಆ್ಯನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಬಿ ಎ ಕವರ್ಡ್. ನೋಡಿ, ಒಬ್ಬ ಮನುಷ್ಯನಿಗೆ ಅಪ್ಪ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಏನಂದರೆ, ಒಬ್ಬ ಮನುಷ್ಯ ಎಲಿಫೆಂಟ್ ಥರ ಶಕ್ತಿಯನ್ನು ಹೊಂದಿದ್ರೂ ಸಹ ಅವನು ಪುಕ್ಲ ಆಗಿದ್ರೆ, ಬ್ರೇವ್ ಅಪೋಸಿಟ್ ಕವರ್ಡ್. ಅವನು ಎಲಿಫೆಂಟ್ ಥರ ಶಕ್ತಿಯನ್ನು ಹೊಂದಿದ್ದು ಪುಕ್ಲ ಆಗಿದ್ರೆ ಏನೂ ಪ್ರಯೋಜನ ಇಲ್ಲ. ಅದೇ ಒಬ್ಬ ವ್ಯಕ್ತಿ ವೇರ್ ಆ್ಯಸ್ ಎನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ, ಕಡ್ಡಿ ಥರ ಶಕ್ತಿಯನ್ನು, ಸ್ಟ್ರಾ ಅಂದರೆ ಒಂದು ಕಡ್ಡಿ ಥರ ಇದ್ದು ಯಾವುದೇ ರೀತಿಯ ಶಕ್ತಿ ಇಲ್ಲದೇ ಇದ್ರೂ ಅವನ ಹತ್ರ ಧೈರ್ಯ ಇದ್ದರೆ, ಕರೇಜ್ ಇದ್ದರೆ, ಹಿ ಕ್ಯಾನ್ ಡೂ ಎನಿಥಿಂಗ್. ಕರೇಜ್ ಈಸ್ ಎವ್ರಿಥಿಂಗ್. ಸ್ಟ್ರೆಂತ್, ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಅಪ್ಪನ ಅಭಿಪ್ರಾಯದಲ್ಲಿ ಏನು ಹೇಳ್ತಾ ಇದ್ದಾನೆ? ಅಪ್ಪನ ಅಭಿಪ್ರಾಯ ಹೇಳ್ತಾ ಇದ್ದಾನೆ. ಒಬ್ಬ ಮನುಷ್ಯನಿಗೆ ಆನೆ ಥರ ಶಕ್ತಿ ಇದ್ದು ಅವನು ಪುಕ್ಲಾಗಿದ್ದರೆ ಅವನ ಹತ್ರ ಏನೂ ಮಾಡೋದಕ್ಕಾಗೋದಿಲ್ಲ. ಅದೇ ಒಬ್ಬ ವ್ಯಕ್ತಿ ಕಡ್ಡಿ ಥರ ಇದ್ದರು, ವೀಕ್ ಆಗಿದ್ರೂ ಅವನ ಹತ್ರ ವಿಪರೀತ ಧೈರ್ಯ, ಕರೇಜ್ ಇದ್ದರೆ ಅವನು ಏನು ಬೇಕಾದರೂ ಮಾಡ್ತಾನೆ ಅನ್ನೋಂಥ ತುಂಬ ಕಾಂಟ್ರವರ್ಸರಿ ಆದಂಥ ಸ್ಟೇಟ್ಮೆಂಟನ್ನು ಅಪ್ಪ ಕೊಡ್ತಾನೆ. ಕರೇಜ್ ಈಸ್ ಎವ್ರಿಥಿಂಗ್. ಕರೇಜೇ ಎಲ್ಲವೂ. ಸ್ಟ್ರೆಂತು ಮತ್ತು ಏಜು ಇದು ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇಂಪಾರ್ಟೆಂಟ್, ಅನ್ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಏನು ಇಲ್ಲಿ ಅಪೋಸಿಟ್ ವರ್ಡ್, ಇಂಪಾರ್ಟೆಂಟ್, ಅನ್ಇಂಪಾರ್ಟೆಂಟ್. ಇಲ್ಲಿ ಏಜು ಮತ್ತು ಸ್ಟ್ರೆಂತು ಇಂಪಾರ್ಟೆಂಟೇ ಅಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಎಲ್ಲದು ಕರೇಜ್ ಇದ್ಬಿಟ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಹೇಳ್ತಾನೆ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಈ ಮಾತನ್ನು ಥಿಯರಿಯನ್ನು ಅವನಿಗೆ ಒಪ್ಪಿಗೆ ಆಗಲಿಲ್ಲ. ಹೌ ಕ್ಯಾನ್ ಇಟ್ ಬಿ ಫಾದರ್? ಹೆಂಗೆ ಸಾಧ್ಯ ಇದು ತಂದೆ? ಅಪ್ಪ ಇದು ಹೆಂಗೆ ಸಾಧ್ಯ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್ ದ್ಯಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ. ನನ್ನ ಹತ್ರ ಎಲ್ಲ ಧೈರ್ಯ ಇದ್ದು, ಒಂದು ವೇಳೆ ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ನನ್ನ ಹತ್ರ ಎಲ್ಲ ರೀತಿಯ ಧೈರ್ಯ ಇದ್ದು ನನ್ನ ಮೇಲೆ ಏನಾದರೂ ಟೈಗರ್ ಅಟ್ಯಾಕ್ ಮಾಡಿದ್ರೆ ನಾನೇನು ಮಾಡೋಕ್ಕೆ ಸಾಧ್ಯ? ಧೈರ್ಯ ಒಂದು ಇಟ್ಕೊಂಡು ಏನಾದ್ರು ಟೈಗರ್ ಜೊತೆ ಹೋರಾಡೋಕ್ಕಾಗತ್ತಾ ಅನ್ನೋ ರೀತಿಯಲ್ಲಿ ತಂದೆಯನ್ನು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ತಂದೆ ಕೋಪ ಬಂದ್ಬಿಡುತ್ತೆ. ಲೀವ್ ಎಲ್ ಆನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಅ ಕರೇಜ್? ಸ್ಟ್ರೆಂತ್ ಬಿಟ್ಟಾಕ್. ನಿನ್ನ ಹತ್ರ ಕರೇಜ್ ಇದೆಯಲ್ಲ, ನಿನ್ನ ಹತ್ರ ಕರೇಜ್ ಇದೆ ಅನ್ನೋದನ್ನು ಪ್ರೂವ್ ಮಾಡ್ತೀಯಾ? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲಾನ್ ಟು ನೈಟ್ ಇನ್ ದ ಆಫೀಸ್ ರೂಮ್. ಓಕೆ, ನಿನ್ನ ಹತ್ರ ಧೈರ್ಯ ಇದೆಯಲ್ಲ, ಕರೇಜ್, ಸ್ಟ್ರೆಂತ್ ಬಿಟ್ಟಾಕ್ಬಿಡು. ಕರೇಜ್ ಇದೆ ಅನ್ನೋದಾದರೂ ನೀನು ಪ್ರೂವ್ ಮಾಡ್ತೀಯಾ ನಿನ್ನ ಹತ್ರ? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲಾನ್ ಟು ನೈಟ್ ಇನ್ ದ ಆಫೀಸ್ ರೂಮ್. ಇವತ್ತು ರಾತ್ರಿ ನೀನು ಒಬ್ಬನೇ ನನ್ನ ಆಫೀಸ್ ರೂಮಲ್ಲಿ ಮಲ್ಕೊಂತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಸೊ ದಿಸ್ ಈಸ್ ಅ ಫಸ್ಟ್ ಪ್ಯಾರಾಗ್ರಾಫ್. ಸೊ ಯು ಹ್ಯಾವ್ ಟು ರೀಡ್ ದಿಸ್ paragraph well, and you have to find out the new words, and you have to answer for the some extract. What do you say to that? And how could a boy fight a tiger? I think he must have been a very strong and grown up person, not a boy at all. You think you are wiser than the newspaper. And then how can it be, father? So leave alone strength. Can you prove you have courage? Some extracts are there. Who said this? To whom said this?
ವೈ ಡಿಡ್ ಹಿ ಸೇ ಲೈಕ್ ದಿಸ್, ವೆನ್ ಡಿಡ್ ಹಿ ಸೇ ಲೈಕ್ ದಿಸ್, ಪ್ರತಿಯೊಂದು ಲೈನನ್ನು ಇಟ್ಕೊಂಡು ಎಕ್ಸ್ಟ್ರಾಕ್ಟನ್ನು ರೆಡಿ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಟ್ರಾಕ್ಟಿಗೆ ಆನ್ಸರನ್ನು ಮಾಡ್ತೀನಿ. ಒಂದಿಷ್ಟು ಈ ಪ್ಯಾರಾಗ್ರಾಫಲ್ಲಿರುವಂಥ ನ್ಯೂ ವರ್ಡ್ಸು ಮತ್ತು ಎಕ್ಸ್ಟ್ರಾಕ್ಟಿಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.